ಮೊದಲು ಬಿಜೆಪಿ ಅವರಿಗೆ ಒಂದು ಕನ್ನಡಿಯನ್ನು ಕೊಟ್ಟು ತಮ್ಮ ಮುಖವನ್ನು ಅದರಲ್ಲಿ ನೋಡ್ಕೊಳ್ಳೋಕೆ ಹೇಳಿ. ಕಳೆದ 4 ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿದ್ರು, ಆ ಗನಂದಾರಿ ಕೆಲಸಗಳು, ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ, ಮೊದಲು ಅದರ ಅವಲೋಕನ ಮಾಡಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮೇಡಮ್, ಗೃಹಲಕ್ಷ್ಮಿ ಕಾಸು ಕೊಟ್ಟು ಮಾತಾಡ್ರಿ ಅಂತಂದ್ರೆ ಊರಲ್ಲಿ ಇಲ್ದೇ ಇರೋದೆಲ್ಲ ಬುರ್ಡ ಬಿಡ್ತಾರೆ ಇಲ್ಲಿ ನಿಂತ್ಕೊಂಡ. 4 ವರ್ಷದಿಂದ ಮಾಡಿದ್ದಕ್ಕೆ ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದು. ಈ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ಏನ್ ಕತ್ತಕಾಯಿ ತಂದಿಲ್ಲ ಇಲ್ಲಿ ಜನ. ನೀವೇನ್ ಕಾಯ್ತಿದ್ದೀರಿ ಹೇಳಿ? ಕಡ್ದೇನು ಕೊಮಟೆ ಹಾಕ್ತಿದ್ದಾರೆ. 4 ವರ್ಷದಿಂದ ಮಾಡಿದ್ದು ಅದೇ ಬಿಜೆಪಿ ಅವರು. 50 ವರ್ಷದಿಂದ ಕಾಂಗ್ರೆಸ್ ಏನು ಹಳೆದೇ ಮಾತಾಡ್ತಿರ್ತೀರಿ ಅಂತಾರೆ. ನೀವು ಹಳೆದೇ ಮಾತಾಡೋಣ. ಬಾಯಿ ಮುಚ್ಕೊಂಡು ಇಲ್ಲಿ ಬಾಯಿ ಮುಚ್ಕೊಂಡು ಕೊಡಬೇಕು ಕಾಸು. ಗಡಿಗಾರವಿ ವಾರ್ನಿಂಗ್. ಇದು ಜನ ಹೇಳ್ಬೇಕಾಗಿರೋದು. ಬಾಯಿ ಮುಚ್ಕೊಂಡು ಕೊಡ್ರೆ ಕಾಸನ ಅಂತ ಜನ ಹೇಳ್ಬೇಕು. ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಕೇಳೋಕ್ ಹಾಕಿದೆ. ಹಾ, ಅದು ಬಿಟ್ಬಿಟ್ಟು 4 ವರ್ಷದಿಂದ ಏನು ಮಾಡಿದ್ದಾರೆ, ಆಶ್ವಾಸನೆ ಏನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಕೊಟ್ಟಿದ್ದಕ್ಕೆ ಕೊಟ್ಟಿದ್ದು ಜನ ಪಾತ್ರೆನ ಕೈಯಲ್ಲಿ ಅವ್ರಿಗೆ ಹಿಡ್ಕೊಂಡು ಹೋಗ್ರಿ ಅಂತ ಕಡೆಗೆ. ಸುಮ್ಮನೆ ಬುರ್ಡ ಬಿಡ್ತಾರೆ. ಬಟ್ ಇದು ಮಜವಾಗಿದೆಯಲ್ಲ ಈ ಠಾಣೆ ಜನಸ್ನೇಹಿ ಅಂತಾರೆ. ಆ ಉದಯಗಿರಿನಲ್ಲಿ ಜನಸ್ನೇಹಿ ಇರಲಿಲ್ವಾ? ಅದ ಪೊಲೀಸ್ ಮೇಲೆ ಹೊಡಿತಾರೆ, ಠಾಣೆ ಮೇಲೆ ಕಲ್ಲು ಹೊಡಿತಾರೆ. ಅದೇನಪ್ಪ, ಏನೋ ಒಂದು ರಾಜ್ಯಪಾಲರ ಭಾಷಣ ಅಂದ್ರೇನೆ ಹಂಗೆ ರೀ. ಸರ್ಕಾರ ಏನು ಹೇಳ್ಕೊಟ್ಟಿದ್ಯೋ ಅದನ್ನ ಪಾಪ ಅವ್ರು ಹೇಳ್ತಾರೆ. ಸರ್, ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಸರ್, ಆಚೆ ನೋಡಿದ್ರೆ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಯಾಗಿ, ಕೇಂದ್ರದ ಕೈಗೊಂಬೆಯಾಗಿ ಮಾಡ್ತಾ ಇದ್ರು ಅಂತಾರೆ. ಇಟ್ ಇಸ್ ದ ಸಿಸ್ಟಮ್ ಅಲ್ವಾ? ಅದು ಅಲ್ಲಿ ರಾಜ್ಯಪಾಲರು ಪ್ರತ್ಯೇಕವಾದ ಭಾಷಣವನ್ನ ಮಾಡುವಂತಿಲ್ಲ ನಿಯಮದಲ್ಲಿ. ಅವ್ರು ಹೇಳ್ಕೊಟ್ಟಿದ್ದನ್ನು ಹೇಳಿಸ್ತಾರೆ ಅಷ್ಟೇ. ಅವ್ರು ಹೇಳ್ತಾರೆ ಈಸ್ ರೆಪ್ರೆಸೆಂಟಿಂಗ್ ದಿಸ್ ಗವರ್ಮೆಂಟ್, ಓದ್ತಾರಪ್ಪ. ಅದ್ರಲ್ಲಿ ಏನಿದೆ? ಅಲ್ಲಿ ಮಜಾ ಇದ್ದಿದ್ದು ಅಂದ್ರೆ ಕೂತ್ಕೊಂಡು ಮಾತಾಡಿ ಇಂದಿದ್ದು ಅಷ್ಟೇ.